ಆತ್ಮಕ್ಕೆ ಏನಾದರೂ ಒಂದು ನಿಶ್ಚಿತ ರೂಪದ ಏನು? ಆತ್ಮಕ್ಕೆ ತೂಕ ಬಣ್ಣ ಏನಾದರೂ ಇದೆಯೇ? ಏನೂ ಇಲ್ಲ. ಈಗದಲ್ಲ, ಇದೊಂದು ಗಿಡ ಅದ, ಗಿಡಕ್ಕೆ ರೂಪದ, ಅಲ್ಲಿ ಎಲೆಗಳದ, ಕಾಂಡದ, ಎಲ್ಲ ಅದ, ಇವಕ್ಕೆಲ್ಲ ರೂಪದ, ಕಾಣಿಸ್ತದ, ಗುಣಯುಕ್ತ ಅದ. ಆದ್ರೆ ಇಷ್ಟೆಲ್ಲ ಗಿಡದ ಒಳಗ ಒಂದು ಪ್ರಾಣ ತತ್ವ ಅದ. ಇಲ್ಲದೆ ಇದ್ರೆ ಗಿಡ ಒಣಗಿ ಹೋಗ್ತಿತ್ತು. ಯಾವ ತತ್ವ ಇರೋದರಿಂದ, ಯಾವ ಶಕ್ತಿ ಇರೋದರಿಂದ ಗಿಡ ಹೀಗೆ ಬೆಳೆದು ಇಷ್ಟು ವಿಸ್ತಾರ ಆಯಿತೋ ಅಂಥ ಲೈಫ್ ಪ್ರಿನ್ಸಿಪಲ್, ಅದೊಂದು ಪ್ರಾಣ ತತ್ವ, ಜೀವ ತತ್ವ ಅದು ಅದೇ. ಆದರೆ ಇದರಂಗಿಲ್ಲ. ಆ ಜೀವ ತತ್ವಕ್ಕೆ ಹೆಸರು ಬಣ್ಣಿಲ್ಲ. ಅದೇನು ಇಷ್ಟು ದೊಡ್ಡದದ ಅಂತಿಲ್ಲ, ಸಣ್ಣದದ ಅಂತ ಇಲ್ಲ. ಅಲ್ಲಿ ಏನು ಕಾಣ್ತದೆ ಅದರ ಒಂದು ಗುಣ ಸಹಿತ ಆ ತತ್ವದಲ್ಲಿ ಇಲ್ಲ. ಆದ್ರೆ ಅದು ನಮಗ್ ಗೊತ್ತದ ಏನಂತ, ಅದು ಇಲ್ಲದೆ ಇದ್ರೆ ಇದು ಇರೋದಿಲ್ಲ. ಬೇಕಲ್ಲ, ಒಂದು ಶಕ್ತಿ ಅಂತ ಬೇಕಾಗ್ತದೆ. ಅಂಥ ಒಂದು ಅಪ್ರತಿಮ ಶಕ್ತಿ, ದೇವಶಕ್ತಿ, ದೈವಶಕ್ತಿ, ಆತ್ಮಶಕ್ತಿ ಅಂತ ಏನದ, ಅದು ಬಹಳ ಅದ್ಭುತವಾದದ್ದು. ಅದು ಗುಣರಹಿತ. ಗಿಡವನ್ನ ಪ್ರೀತಿಸೋದು ಬೇರೆ, ಗಿಡದೊಳಗಿರುವಂತಹ ಸೂಕ್ಷ್ಮವಾದ ಪ್ರಾಣಶಕ್ತಿಯನ್ನ ಪ್ರೀತಿಸ್ತೇವಲ್ಲ, ಅದನ್ನ ಭಾವಿಸ್ತೇವೆ, ಅದನ್ನ ಗೌರವಿಸ್ತೇವಲ್ಲ, ಅದನ್ನ ಮನಸ್ಸಿನಲ್ಲಿ ತುಂಬಿಕೋತೇವಲ್ಲ, ಅದಕ್ಕೇನಂತೇವಿ? ಗುಣರಹಿತ. ಹಾಗೆ ಈಗ ತಾವದಿರಿ, ಈಗ ನಿಮ್ಮದೊಂದು ವ್ಯಕ್ತಿತ್ವ. ನೀವು ಕಪ್ಪಿರಬಹುದು, ಕೆಂಪಿರಬಹುದು, ಎತ್ತರ ಇಳುವ ಇರಬಹುದು, ಏನೇ ಇರಬಹುದು, ಇದೆಲ್ಲ ಹೊರಗೆ. ಇವೆಲ್ಲ ಹೊರಗೆ. ನೀವೇ ಕಣ್ಣು ಮುಚ್ಚಿದಾಗ ನಿಮ್ಮಲ್ಲಿ ನಿಮ್ಮ ಬಗ್ಗೆ ಏನು ಅನಿಸ್ತದಲ್ಲ, ಅದು ನೀವು. ಅದು ಆತ್ಮ ವಸ್ತು. ನಾನು ಇದೇನೆ, ಐ ಎಕ್ಸಿಸ್ಟ್, ಜಸ್ಟ್ ಎಕ್ಸಿಸ್ಟ್. ನಾನು ಇದ್ದೇನೆ, ಇಷ್ಟ, ಇನ್ನೇನು ಅಲ್ಲ. ಐ ಆಮ್ ನಾಟ್ ಎ ಮ್ಯಾನ್, ನಾಟ್ ಇವನ್ ಎ ವುಮನ್, nor beautiful nor ugly. I am I. ಅಲ್ಲೇನು?